ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ತಮಗೆಲ್ಲ ಗೊತ್ತಿರುವಂತೆ ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತವನ್ನು ನಾನು ತಮ್ಮ ಮುಂದೆ ವಾಚನ ಮಾಡ್ತಾ ಮಾಯಾವ್ಯಾದ ಶ್ರೀಕೃಷ್ಣ ಪರಮಾತ್ಮ ಈ ದೊರೆಶಾನಿಯ ಮನಸ್ಸಿನ ಇಷ್ಟಾರ್ಥವನ್ನು ಹೇಳಿ, ಜೊತೆಗೆ ಮನುಷ್ಯರಾದವರು ಯಾವ ರೀತಿ ಬದುಕಬೇಕು, ಸಮಾಜದಲ್ಲಿ ಯಾವ ರೀತಿ ಗೌರವದಿಂದ ಬಾಳಬೇಕು ಅನ್ನುವಂಥ ಸಂಗತಿಯನ್ನು ಹೇಳ್ತಾ, ಜೊತೆಗೆ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನಿಮ್ಮ ಕೂಡ ಪರಮಾತ್ಮ ನಿಂತಾನು ಅಂತ ತಿಳ್ಕೊರಿ, ಮಾತಾಡ್ತಾನಂತ ಹೇಳಿ ತಿಳಿಸೋ ಹುದ್ದೆಗಳನ್ನ ಕೊಟ್ಟರು ಕೂಡ ಗುರುತಾಗೋದಿಲ್ಲ. ಆಗ ಪರಮಾತ್ಮನವರು ಹಿಂಗನ್ನೋದು ಗೊತ್ತಾಗದೆ ಇನ್ನು ಏನಿಲ್ಲ ಕೊರೋ ನಮಗೇನು ತಿಳಿದವಾತು, ನಮಗೆ ಪರಮಾತ್ಮ ಕಳಿಸಿಕೊಡು ಅಂತ ಹೇಳಿದಾಗ, ದಿಟವಾಗಿ ಪೇಳುವೆನಿಗ ದ್ವಿಜರೊಡೆಯ ಗಟ್ಟಿಯಾಗಿ ಬರುವನು ತ್ವರಿತದಿ ದಾರಿಕಾಯಿ, ರೊಟ್ಟಿ ತುಪ್ಪದೊಳ ಬಿಟ್ಟು ಸೆರಗುಂಟು ಕಟ್ಟಿಕೊಳ್ಳಲೆ ಭಾಷೆ ಇತ್ತಂತೆ ನೀನಡೆ, ಷಷ್ಠಿಗೊಡೆಯ ಬಂದು ನಿನ್ನನ್ನು ಆಳಂಗಿಸುವ ಪಟ್ಟೆ ಮಂಚವನ್ನು ಒಲೆಬಲೆ ಸಂಗರಿಸುವ, ಶಿಷ್ಟವಾದಂಥ ಸೊಗಸು ಕಂಡು ಆನಂದಿಸು, ಇನ್ನು ಪಟ್ಟಣಕ್ಕೆ ಹೋಗಬೇಕು ಕಳುವು ಅನುರಾಗದಲ್ಲಿ. ಅಂದರೆ ಪರಮಾತ್ಮ ಬರ್ತಾನೆ, ಅವನು ಹೆಂಗೆ ಬರ್ತಾನೋ ಅನ್ನೋದನ್ನು ನೋಡೋದು ಸಂದಿದ್ದೆ. ಅದಕ್ಕೆ ನನ್ನ ಮಾತು ನಂಬಿಕೆ ಇತ್ತಂತಂದ್ರೆ ಭಗವಂತ ಒಲಿತಾನ. ಇನ್ನು ಮೇಲೆ ಪರಮಾತ್ಮನ ನಾಮಸ್ಮರಣೆ ಮಾಡಿರಿ, ಭಗವಂತನ ಮೇಲೆ ಭಕ್ತಿ ಇಡ್ರಿ. ಪರಮಾತ್ಮ ಬರ್ತಾನೆ, ಹೆಂಗೆ ರೂಪದಿಂದ ಬರ್ತಾನೆ, ಹೆಂಗೆ ಬರ್ತಾನದು ನಿಮಗೆ ಗೊತ್ತಾಗತ್ತೈತಿ. ನಾನು ಇನ್ನೇನು ಪರಮಾತ್ಮನ ಭಜನೆ ಮಾಡ್ಯಂದು ಯಾಕೋರಿ ನಮ್ಮ ತಾಯಿಗೆ, ಭಜನೆ ಅಂತಂದ್ರೆ ಏನು ಅಲ್ಲ ಮಾಡ್ತಾರಲ್ಲ ನಮ್ಮ ಹಳ್ಳ್ಯಾಗ ಭಜನೆ, ಹಾಗಲ್ಲ. ಭಜನ ಅಂದ್ರೆ ಅದನ್ನು ತಿಳ್ಕೋಬೇಕು. ಅಂತಂದ್ರೆ ಏನು, ಭವಕ್ಕೆ ಬಾರದಂಗೆ ಮಾಡೋದನ್ನು ಭಜನ. ಹೌದಲ್ಲ, ಭವ ಅಂದರೆ ಭವ, ಅಂದರೆ ಜನನ, ನಹಿ ಅಂದರೆ ನೀ ಅಂದರೆ ಭಜನ. ಅಂದರೆ ಭವಕ್ಕೆ ಮತ್ತೊಮ್ಮೆ ಹೊಳ್ಳೆ ಬರಬಾರ್ದು, ಅದಕ್ಕೆ ಭಜನ ಅಂತಾರೆ. ಅಂದರೆ ನೋಡು, ನಿಂಗೆ ತಿಳಿಸಿ ಹೇಳ್ತೇನೆ, ಎಷ್ಟು ಹೇಳಿನಿ, ನೀ ಪಾಪ ಮಾಡ್ರೂ ಮತ್ತು ಹುಟ್ಟಬೇಕ, ಪುಣ್ಯ ಮಾಡ್ರೂ ಹುಟ್ಟಬೇಕು. ಅದು ಹೆಂಗೆ ಕೊರವಂಜಿ ನೋಡು, ಪಾಪ ಮಾಡಿದ್ರು ಕೂಡ ಏನಕ್ಕಂತಂದ್ರೆ ನೋಡು ಕ್ರಿಮಿಕೀಟಾದಿಗಳು ದೈತ್ಯ ಜನ್ಮ ಅಂತ ಬರ್ತವೆ, ಪುಣ್ಯ ಮಾಡಿದ್ರು ಒಳ್ಳೆಯ ಸತ್ಪುರುಷ ಜನ್ಮ ಬರ್ತೈತಿ. ಪಾಪ ಪುಣ್ಯ ಸಮ ಆದಾಗ ಮನುಷ್ಯ ಆಗಿ ಹುಟ್ಟಿರ್ತೈತಿ. ಮನುಷ್ಯ ಜೀವನ ಮಾತ್ರ ಯಾಕೆ ಶ್ರೇಷ್ಠ ಐತೆ ಅಂತಂದ್ರೆ, ದೇವಾನ ದೇವತೆಗಳಿಗಾದರೂ ಮುಕ್ತಿ ಇಲ್ಲ, ಕ್ರಿಮಿಕೀಟಾದಿ ದಾನವರಿಗೂ ಮುಕ್ತಿ ಇಲ್ಲ, ಮನುಷ್ಯನಿಗೆ ಮಾತ್ರ ಮುಕ್ತಿ ಹೊಂದಲಿಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ಎಷ್ಟು ತಿರುಗಿ ಬಂದರೂ ಕೂಡ ಮನುಷ್ಯ ಆಗಿ ಹುಟ್ಟಿದಾಗ ಮಾತ್ರ ಮೋಕ್ಷ ಆಕತಿ. ಇದೊಳ್ಳೆ ಹೇಳಿದೆ ಕುರಂಜಿ. ಅಂದ್ರೆ ಮನುಷ್ಯ ಆಗಿ ಹುಟ್ಟೋದನ್ನ ಭಾಳ ಶ್ರೇಷ್ಠ ಅಂದಂಗೆ ಆತು. ಹೌದು, ಮನುಷ್ಯಳಾಗಿ ಹುಟ್ಟಿದ ಮದುವೆ ಆಗತಿ. ಎಲ್ಲ ಜೀವರಾಶಿಗಳಿಗಿಂತನೂ ಹೆಚ್ಚಿನ ಒಂದು ವರದಾನ ಕೊಟ್ಟಾನೆ. ಈ ದೇವತೆಗಳಿಗೆ ಏನಾಕೈತೆ ಅಂದರೆ ಕೇವಲ ಜಾಗೃತಾವಸ್ಥೆ, ಯಾವಾಗಲೂ ಅವ್ರು ಎತ್ತರ ಇರ್ತಾರೋ. ಹೌದು, ಅದೇ ಕಲ್ಲು ಮುಳ್ಳು ಕ್ರಿಮಿ ಕೀಟಾದಿಗಳಿಗೆ ಅವಕ್ಕೆ ಜಡ ಆಗಿಬಿಡ್ತಾವೆ, ಅವಕ್ಕೆ ಬೆಳೆದ್ಬಿಡ್ತಾರೆ. ಚೇತನ ಸ್ವರೂಪ ಇದ್ದರೂ ಕೂಡ ಅರಿವು ಇರೋಂಗಿಲ್ಲ. ಅದು ಮನುಷ್ಯನಿಗೆ ಮಾತ್ರ ಅರಿವೈತಿ. ಅಂದರೆ ನಾನು ಯಾರು, ನನ್ನಿಂದ ಏನಾಗಬೇಕು, ನಾನು ಏನು ಮಾಡಬೇಕು, ನಾ ಎಲ್ಲಿಂದ ಬಂದೇನೆ, ತಿರುಗಿ ಮಾತ್ರ ನಾ ಎಲ್ಲಿ ಹೋಗಬೇಕು ಅನ್ನುವಂಥ ತಿಳುವಳಿಕೆ ಐತಲ್ಲ, ಐತೆ ಬಿಡವು ಕೊರೋಜಿ. ಹಂಗೆ ಹುಟ್ಟೋದು ಸಾಯೋಕ್ಕಿಂತ ಇದು ಸಾಯದಂಗೆ ಮಾಡ್ಕೋದು, ಅದಕ್ಕೆ ಮುಕ್ತಿ ತರಲು. ಹೌದು, ಅದಕ್ಕೆ ಭಜನ ಅಂತಂದ್ರೆ ಭವಕ್ಕೆ ಜನನ ಆಗದಂತೆ ಮಾಡುವುದೇ ಭಜನ. ಹಿಂಗೆ ನಮ್ಮ ಹಳ್ಳ್ಯಾಗ ಹಂಗೆ ಭಜನೆ ಮಾಡ್ತಿರ್ತಾರೆ, ಅದು ವ್ಯಂಗ್ಯವಾಗಿ ಮಾತಾಡ್ತಾರೆ. ಆದರೆ ಅದಲ್ಲ, ಭವಕ್ಕೆ ಬಾರದಂತೆ ಮಾಡಿಕೊಂಡು ಮುಕ್ತರಾಗುವುದು ಏನಾದರೂ ಅದಕ್ಕೆ ಭಜನ ಅಂತಾರೆ. ತಾಯಿ ಒಳಗೆ ಹೋಗಿ ಬಿಳಿ ಸೀರೆ ಉಟ್ಕೊಂಡು ಕೊಳಾಗ ರುದ್ರಾಕ್ಷಿ ಸರ ಹಾಕ್ಕೊಂಡು ಬಾರುವ ಅಂತ, ನೀನು ಕೈಯಾಗ ಒಂದು ಎಕ್ತಾರಿ ಹಿಡ್ಕೊಳ್ಳೋಕ್ಕೆ ನಾನೊಂದು ಹಿಂದೆ ದಮಡಿ ತೊಗೋತೀನಿ, ಮತ್ತು ಹಿಂಬಳದಕ್ಕಿ ಉತ್ತಿನ ಕಸಕ್ಕೆ ಒಂದು ತಾಳು ವರ್ಷಕ್ಕೆ ಹಚ್ಚನು, ಎಲ್ಲರೂ ಭಜನ ಮಾಡೋಣ. ಹೌದಲ್ಲ ಕೊರೋಂಜಿ, ಏನು ಮಾತಾಡ್ತೀರಿ? ತೂತೆ ಭವಕ್ಕೆ ಬಾರದಂತೆ ಮಾಡುವುದೇ ಭಜನ ಅಂತೇಳಿ ನಾ ಹೇಳಿ, ನೀ ಏನು ಮಾಡಿ ಅಂತೇಳಿ ನಾಮಸ್ಮರಣೆ ಮಾಡಿರಿ ಅಂಥೇಳಿ. ನಾಮಸ್ಮರಣೆ ಮಾಡ್ತಾರೆ ಬಿಡುವ. ಆದರೆ ನಮಗೆ ಏನು ಹೇಳ್ತಾರಲ್ಲ, ಏಕತಾರಿ ಅಂತ ಹೇಳಿದಿಲ್ಲ. ಏಕತಾರಿ ಅಂದ್ರೆ ಏನು, ಅದು ಹೆಂಗೆ ನಾದ ಬರ್ತೈತೀವಿ, ಒಂದೇ ಸ್ವರ ಇರ್ತೈತಿ. ನೀನು ಏನು ಹಾಡಿದರೂ ಕೂಡ ಅದು ಆಧಾರವಾಗಿರ್ತೈತಿ. ಆ ಏಕತಾರಿಯಲ್ಲಿ ಸ್ವರ ಕೊಡಿಸೋದ್ರಿಂದ ಏನಾಕೈತಿ, ನಾದ ಬ್ರಹ್ಮ ಅಂತ ಪರಮಾತ್ಮ ಇದ್ದಾಗ್ತಾನೆ. ಮುಂದೆ ತಾಳ ಅಂದ್ರೆ ಏನು, ಜೀವನದಾಗ ತಾಳಬೇಕು. ಯಾಕೆ, ಜೀವನ ಅಂದ್ರೆ ಕಷ್ಟ ನಷ್ಟಗಳ ಸಮ್ಮಿಶ್ರಣ.
ಒಮ್ಮೆ ಕಷ್ಟ ಬರ್ತೈತಿ ಒಮ್ಮೆ ಸುಖ ಬರ್ತೈತಿ. ಆವಾಗ ಏನು ಮಾಡಬೇಕು? ತಾಳಬೇಕು. ಅದಕ್ಕೆ ತಾಳು ಅಂದರೆ ಎಲ್ಲಿಯವರೆಗೆ ತಾಳೋದು? ನಮಗೆ ಸಾಧ್ಯ ಆದಷ್ಟು ಸಹನ ಮಾಡ್ಕೋಬೇಕು, ತಾಳಬೇಕು ಅಂತ ಹೇಳಿದ್ರೆ ಅದು ತಾಳಬೇಕದು. ಮುಂದೆ ದಮ್ ಹಿಡಿ ಅಂತಂದರೆ ದಮಡಿ ಅಂತಂದರೆ ಅದಕ್ಕೆ ದಮ್ಮು ಹಿಡಿ ಅಂತಂದರೆ ಒಂದು ಸರಿಯಾದ ಒಂದು ರೀತಿಯಲ್ಲಿ ಉಪಕ್ರಮಿಸು ಅಂತ ಹೇಳ್ತಾರೆ. ಮುಂದೆ ರುದ್ರಾಕ್ಷರಗಳು ಏನಿರ್ತಂದರೆ ಅಲ್ಲಿ ಮಂತ್ರೋಚ್ಚಾರ ಮಾಡುವಾಗ ಒಂದೊಂದು ಸ್ವರಗಳಲ್ಲಿ ಒಂದೊಂದು ಶಕ್ತಿ ಇದೆ. ಅಂದರೆ ಒಂದೊಂದು ರುದ್ರಾಕ್ಷನ ಸೇರಿಸಿದಾಗ ಒಂದೊಂದು ಮಂತ್ರದ ಆವಿರ್ಭಾವ ಆಗುತ್ತೆ. 108 ಏನಿರ್ತಾವೆ ಅಂದರೆ ಆ ರುದ್ರಾಕ್ಷಗಳಿರ್ತಕ್ಕಂಥ ಆ ಒಂದು ರುದ್ರಾಕ್ಷಿ ಸರವನ್ನು ಧಾರಣ ಮಾಡಿ 108ಕ್ಕೆ ಒಂದು ಸಾರಿ ಅಂತ ತಿಳ್ಕೊಂಡು ಉಚ್ಚಾರ ಮಾಡಬೇಕು. ಇಷ್ಟೆಲ್ಲ ಆಗ ಅದಕ್ಕೆ ಭಜನ ಅಂತಾರೇನು? ಹೌದು. ಮತ್ತು ಅದು ಏನು ಹೇಳಬೇಕು? ತತ್ವಪದಗಳನ್ನು ಹಾಡಬೇಕು, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಹೀಗಲ್ಲ ಹಂಗಾರೆ ನೀ ಹೇಳ್ದಂಗೆ ಮಾಡ್ತು ಬಿಡುವ. ನಾವು ನಾರಿ ರುಕ್ಮಿಣಿ ವಾರಿಜಾಮುಖೇರಂಬ ರಾರಾ ಮಧ್ಯದಲ್ಲಿ ತನುವಿನೊಡೆಯ ಬಿಂಬ ತೋರುವಂತರೇ ತೋಸದಾನಂದದಿಂದ ಮಾರಣ ಇದನ್ನು ಮುಂದೆ ಹಾಸ್ಯದಲ್ಲಿ ಬಂದ ಕನಕ ತಟ್ಟೆಯಲ್ಲಿ ಆರತಿಯನ್ನಿಟ್ಟು ಕಾಂತೆಯರಷ್ಟು ಕರ ಕಂಕುಮ ಕೊಟ್ಟು ಜನಕರ ಕೋಟಿ ತೇಜೆಗೆ ಹತ್ತಿ ದಿವ್ಯ ಕಾಂತೆಯ ದೀಪಗಳ ಪಟ್ಟಿ. ಅಂದರೆ ದೀಪಾವಳಿ ಮಾಡಬೇಕಂತ. ವನಿತೆಯರೆಲ್ಲರೂ ಬೆಳಗುತ್ತಿರಲು ಒಲಿದಾಡುತ್ತಾ ಒಬ್ಬರನ್ನೊಬ್ಬರು ನಗುತ್ತಾ ಪರಮಾತ್ಮನ ಕೊರವೆ ಲೀಲೆಯನ್ನು ನೋಡಿ ವಿಶ್ವಹೃದಯ ಪೂರಿತ ಶ್ರೀಕಾಂತನ ಜಯವನ್ನು ನೀವೇನು ಮಾಡಬೇಕಂದ್ರೆ ಸ್ತುತಿ ಮಾಡಬೇಕು. ಅಂದರೆ ಅಡಿಗಡಿಗೆ ತನ್ನ ಎಡದ ಸಿಂಗಣ ಮೈದಡಿಯು ಮುದ್ದಿಸಿ ತಡವಾಯಿತೆಂದು ಭಾಳ ಮಾಡಿದಿರು ಕೊರವಂಜಿ ನಡಿತಾಳೆಯನ್ನು. ಅದಕ್ಕಾಗಿ ನೀವು ನಾಮಸ್ಮರಣೆ ಮಾಡಿರಿ. ಅಂದ್ರೆ ಇಷ್ಟೆಲ್ಲ ನಮ್ಮ ಮನಸ್ಸಿಗೆ ಸಂತೋಷ ಆಯ್ತವಾ. ಇಂಥವ್ರಿಗೆ ಮಾತೇ ಬಂದಾಳ ನೋಡು. ಕರ್ನ ಏನಿಲ್ದಷ್ಟು ಒಳ್ಳೆ ಮಾತು ಮಾತಾಡೋಕ್ಕೆ ಏನು ಹೋಗತ್ತಿ ನೋಡು. ಎಷ್ಟು ಒಳ್ಳೆಯ ಮಾತುಗಳನ್ನು ಮಾತಾಡಿದ್ರೆ ಅದನ್ನು ನಿಮಗೇನು ಲುಕ್ಷಾನಿಲ್ಲ, ಅದನ್ನು ನಿಮಗೆ ಸಂಪತ್ನ ಬರ್ತದೆ. ಹೆಂಗೆ ಮಾನಿನಿ ಮಂಚವನ್ನು ಹಿಡಿದು ಮಣದ ಮೈಲಿಗೆ ತೊಳೆದು ಧ್ಯಾನದ ನವವಿಧ ಭಕುತಿ ನಿಧಾನಿಸಿ ಮಾಡಲು ಮನಂತಳೆಂದು ಅರುವಿನಿಂದಲೇ ಕರವ ಮುಗಿದು ಶರ್ವ ಬಾಗಿನಿಂದಳಾಗ ಗುರುವೇ ನಿನ್ನ ಸುಸ್ತಿರುವ ಮನವಿ ದೊರೆಯುವುದೆಂದು ವಿವರ. ಹರಣದಲ್ಲಿದ್ದ ಕರ್ಣ ವೃತ್ತಿಯ ವನವಾಗುತ್ತಾ ನಿಮ್ಮ ಸ್ಮರಣೆಯಿಂದ ಚರಣ ಭಜನೆ ಕರುಣಿಸಿದ ಹರಣಾನಿನಿ ಶ್ರವಣ ಕೊಂಡ ಆಡುವ ಹವಣದ ಆಡುವ ತವನಿ ವೇಳೆಯೆಂದು ಸ್ತವಣ ಪಾದವಿ ನೆನವಾಗುವುದು ಪವನನೊಡೆಯ ಸಸು ನೀಚಂದ ಭರ್ಚಿಯ ಕೊನೆಯಲರ್ಚಿಸಿ ತೋರುವ ಮೆಚ್ಚಿಸುವ ತಪದಲ್ಲಿ ಅರ್ಚನೆ ಮಾಡುವ ಚರ್ಚೆಯ ಪೇಳೆಂದು ಹತ್ತು ತ್ಯಾಗಾರ್ತಿಯ ಪೆಚ್ಚಿಸಿ ಪೇಳುತ್ತದೆ. ಒಂದನೇ ದಾಸ್ಯದ ಹೊಂದಾಣೆ ಚಿತ್ತದ ಬಂದಾಣೆ ಸಕ್ಕಿವೆದಂತು ನಂದನ ಆನಂದನೆ ಆತ್ಮದ ತಂದಾನೆ ಪೋಲಿಸುವುದೆಂದು ಭಗವಂತ ನೆನೆಯುತ್ತಾ ನೀವು ಪಾಡಿರಿ. ಪರಮಾತ್ಮ ಬರುವಂತೂ ಖಾತ್ರಿ ಹೌದೋ ಖಾತ್ರಿ ಐತಿ. ಮತ್ತು ನೀನು ಕರ್ಣ ಹೇಳಿದ ಕೊರಂಜಿ ಭಾಳ ಸಂತೋಷ ಆಯ್ತು. ಹೌದು, ಒಂದು ಮಹತ್ವದ ಮಾತು ಹೇಳ್ಬೇಕಂದ್ರೆ ನೀವೆಲ್ಲರೂ ಕುಕ್ಕದಿಂದ ಭಜನೆ ಮಾಡಿ ಪರಮಾತ್ಮ ಬರ್ತಾರೋ. ಅಂತಃಪುರದಲ್ಲಿ ನೀವೆಲ್ಲರೂ ಏನು ಬೇಕಂತ ಪರಮಾತ್ಮನ ಆಗಮನವನ್ನೇ ಕಾಯಬೇಕು. ಅದಕ್ಕಾಗಿ ನೀವು ಜ್ಞಾನ ಜ್ಯೋತಿಯನ್ನು ಬೆಳಗ್ಗೆ ತರಬೇಕು. ಪರಮಾತ್ಮ ಬಂದಂದ್ರೆ ನನ್ನನ್ನು ಎಬ್ಬಿಸ್ಬೇಕು. ಕೊರವಂಜಿ ಹೋಗಿ ಬರ್ತು ಅಂತಂತಾಳೆ, ಅದಕ್ಕಾಗಿ ಹೋಗಿ ಬರಲಿ. ಹಾಗಾದ್ರೆ ನಾನು ಹೋಗಿ ಬರ್ತೀನಿ, ಎಲ್ಲರಿಗೂ ಸಂತೋಷ ಆಗಿಲ್ಲ. ಆಯಿತು ಆ ಕೊರಂಜಿ ನೀ ಬಂದು ನಮ್ಮೆಲ್ಲರಿಗೆ ಮನುಷ್ಯನಾಗಿದ್ದದನ್ನೆಲ್ಲ ಹೇಳಿದಿ, ಪರಮಾತ್ಮರು ಬರ್ತಾರಂತೇಳಿ ಆಣೆ ಕೊಟ್ಟು ಹೇಳಿದ ಮೇಲೆ ಹಿಂಗಾಗಿ ನಮಗೆ ಭಾಳ ಆನಂದ ಆಗ್ಯದ. ಇನ್ನು ಹೋಗಿ ಬಾ. ಹಾಗಾದ್ರೆ ನಾನು ಹೋಗಿಬಿಡ್ತೇನೆ. ನಡೆದಾಳ ಕೊರವಂಜಿ ನಡೆದಾಳ ಕೊರವಂಜಿ ಬಡನಾಡ ಬಳಕುತ್ತ ನಡೆದಾಳ ಕೊರವಂಜಿ ಬಡನಾಡ ಬಳಕುತ್ತ ಮುಡಿಯನ್ನಲ್ಲಾಡುತ್ತ ಮುಡಿನೆಲ್ಲ ನಲ್ಲಾಡುತ್ತ ಕುಡಿ ಹುಬ್ಬು ಹಾರಿಸುತ್ತ ನಡೆದಾಳ ಕೊರವಂಜಿ ಮುತ್ತು ಮಾಣಿಕ ರತ್ನ ತೆತ್ತಿಸಿದ ಪುಟ್ಟಿಯ ನೆತ್ತಿಯ ಮ್ಯಾಲಿಟ್ಟು ಸುತ್ತಮುತ್ತ ನೋಡುತ್ತ ನಡೆದಾಳ ಕೊರವಂಜಿ ಕಡಗ ಕಂಕಣ ಚೂಡಿ ನಡುವಿನೊಡ್ಡ್ಯಾನ ಕಡುರವ ತನ್ನಾಯ ನಡೆಸುವಿನೇ ಉರಿಸುತ್ತ ನಡೆದಾಳ ಕೊರವಂಜಿ ಅಡಿಗಡಿಗೆಯನ್ನ ಎಡದ ಸಿಂಗಣ ಮೈದಡಿ ಕಂದನ ತಡವಾಯಿತು ಬಾಳೆಂದು ಹೂಗಳು ಕೊರವಂಜಿ ನಡೆದಾಳೆ ಕೊರವಂಜಿ ಬಡನಾಡ ಬಳಕುತ್ತ ನಡೆದಾಳೆ ಕೊರವಂಜಿ ಬಡನಾಡ ಬಳಕು ನಡೆದಾಳೆ ಕೊರವಂಜಿ ಹೂ ತಾಯ ನಾನಿನ್ನು ಹೋಗಿ ಬರ್ತೀನಿ. ಅಮ್ಮ ಹೋಗಿ ಬಾ ಕೊರವಂಜಿ. ನೋಡ್ದೂತೆ
ಕೊರವಂಜಿ ಹೋದಳು, ಯಾಕೋ ನಮ್ಮ ಮನುಷ್ಯನಾಗ ಏನೇನೇನು ಕಳ್ಕೊಂಡಂಗೆ ಆತಲ್ಲ. ಹಂಗೆ ಬಿಡವ, ಭಾಳ ದಿವಸ ಒಬ್ಬೊಬ್ಬರು ಕೂಡ ಇರ್ತವೆ, ಮತ್ತು ಹೋಗೋ ಮುಂದೆ ಏನಾದರೂ ಸ್ವಲ್ಪ ಸಹಜಿಗೆ ಕಳ್ಕೊಂಡಂಗೆ ಆಕತಿ. ಅದಕ್ಕೆ ನೋಡು ಬೀಳ್ಕೊಡ್ದಂತ ಮಾಡ್ತಾರೆ ನೋಡು. ಹಂಗೆ ನಾವು ಕೊರವಂಜಿನ ಕಳಿಸಿದ್ದೀವಿ ಕರೆ. ಆಕೆ ಹೇಳಿದ ಮಾತಾ, ಆಕೆ ಹೇಳಿದ ಕತ್ತಿ, ಆಕೆ ಹೇಳಿದ ಶಕುನ, ಆಕೆ ನಮಗೆ ಏನು ಹೇಳಿದಲ್ಲ ಅದು ತಲೆ ಹಂಗೆ ಉಳಿತೈತಿ. ಇದಕ್ಕೆ ಬೀಳ್ಕೊಡೋ ಗುಣ ಅಂತ ಹೇಳ್ತಾರವ. ಮತ್ತು ಇನ್ನು ಹೆಂಗೆ ಮಾಡೋದು? ಏನಿಲ್ಲ, ಪರಮಾತ್ಮ ಬರ್ತಾರಂತೇಳಿ ನಮಗೆ ಭರವಸೆ ಕೊಟ್ಟು ಹೋಗ್ಯಾಳ ಅನ್ಕೂಲೆ ಆಕೆ ಪರಮಾತ್ಮರಿಗೂ ಹಾದಿ ಕಾಯನು. ಹೌದು, ಏದುತ್ತೆ ಬಾರ ಇಲ್ಲಿ ಯಾಕವಾ ಕರೆದಿ. ಹಿಂಗೆ ಶ್ರೀಹರಿ ಪರಮಾತ್ಮನ ಗುಣಗಾನ ಎಷ್ಟು ಮಾಡಿದ್ರು ತೀರಂಗಿಲ್ಲ ನೋಡುವ. ಅದಕ್ಕೆ ನಾಮಸ್ಮರಣೆಯಲ್ಲಿ ಅಂಥ ದೊಡ್ಡ ಶಕ್ತಿ ಐತಿ ಕೊರವಂಜಿ ಹೇಳಿ ಆದಲಿಲ್ಲ. ಹಂಗಾದ ಆ ಆನಂದದೊಳಗೆ ಭಗವಂತನ ನಾಮಸ್ಮರಣೆ ಮಾಡೋನು. ಭಗವಂತನ ನಮಸ್ತೆ ಮಾಡೋಕ್ಕಂತ ಕುಂತು ಕೇಳೋರು ಹೆಚ್ಚಿನವ್ರವ. ನಾವು ಹಾಡಕ್ಕೆ ಶುರು ಮಾಡೋನು, ಮಂದಿ ಕುಂತು ಕೇಳಲಿ. ಕೇಳೋದ್ರಿಂದ ಏನಾಗ್ತೈತೆ ಅಂದ್ರೆ ಆನಂದ ಆಗ್ತೈತೆ. ನೋಡು, ಶ್ರಮಪಟ್ಟ ಅವರು ಓದಿಕೊಂಡು ಮಾಡಿಕೊಂಡು ಭಯಪಟ್ಟು ಮಾಡಿ ಹಾಡೋರ್ಕಿಂತ ಕುತ್ಕೊಂಡು ಕೇಳೋರಿಗೆ ಭಾಳ ಆನಂದ ಐತಿ. ಹೌದಲ್ಲ ಜೊತೆ? ಅದು ಹೆಂಗೆ ನೋಡು, ಮದನ ಗೋಪಾಲ ಮಧುಮತನ ಮಾಧವ ಕೃಷ್ಣ ವಿದುರ ವಂದಿತ ವಿಜಯ ಹರಿ ಹರಿಯ ಶ್ರೀಹರಿ ತಾನೇ ತಾನೇ ಜಗದ್ವಿಧಾತ ಯದುಕೋಲೋದ್ಧಮ ಹರಿರವಿ ವಿಧನೇತ್ರಾತ ಮಧುಹರಿದು ಮದದಾನಿಯ ಗರ್ವ ಮುರಿದಾತ ಹರಿ ಮದದ ಮಾವನುಗಾಶಿ ಮಾಡಿದ ಶ್ರೀಹರಿ ಒದಗಿ ಬಂತು ಸ್ಮರಣೆ ವಸುದೇವ ದೇವಗಿಯ ಪದವ ಪಾಲಿಸಿದ ಶ್ರೀಕೃಷ್ಣ ಮುಕುಂದ ಪರಮ ಬಕುತೇರ ಸದನ ಸದಯಾಲು ಸಕಲ ಗುಣ ಸಾರದಾರೇಶ ಮಡದಿ ಪತಿ ಪಾದಕ್ಕರಗಿ ಸಡಿಲಿದ ಮಡಿಗಟ್ಟಿ ತೊಡಕಿದ ಹಾದಗಳಿಡಿದು ತಾಸರಿ ಮಾಡಿದ ಕಡಗ ಕಂಕಣ ತಿರುವಿ ಕಡುನಾಚಿ ಕಂಚುಕದ ಕಡಗಾದ ಕೆರೆಗೊಂಟು ಶ್ರೀಹರಿಯ ಕರವಕು ಕಡಮ ಮಾಡದಲೇ ಕಟ್ಟಿ ಬಡ ನಡವ ಸಂದರಿಸಿ ಸಡಗರದಿ ಶಶಿವದನೆ ಶರಗು ತಾಪದ್ದು ದೃಢದಿ ನಮವಿದ ಪೂಜೆ ಭಕುತಿ ಪಡವಿಗೆ ಪತಿಗೇತ ಅರ್ಪಿಸಿ ಒಡೆಯ ನಾಳುವ ಪರಮಾತ್ಮ ಕರುಣಿಸು ನೀನು ಕರುಣಿಸು ಇನಿಯನ್ನ ಹರಸು ನನ್ನನು ಮುದದಿ ಪರಮಾತ್ಮ ನಿನ್ನನ್ನೇ ಬೇಡುವೆನು ನಾನೆಂದು ಹೊರಗಿರು ತಾಸುದತಿ. ಪರಮಾತ್ಮ ಬರ್ತಾನಂದ ಕೂಡಲೇ ಅವಳು ನಾಮಸ್ಮರಣೆ ಮಾಡ್ತಾನೆ. ನಾವು ಕಾಲ ಕೊಳೆನೋ ದೂತೆ, ನೀವಿನ್ನೂ ದ್ವಾರ ಬಾಗಿಲಿನೊಳಗೆ ಕುಂತಿರಿ. ನೀವು ಒಂದು ಕಡೆ ಕೊಂಡ್ರು ಮತ್ತು ಪರಮಾತ್ಮನ ಧ್ಯಾನ ಮಾಡ್ಕೋತ ಇರಿ. ಪರಮಾತ್ಮ ಬಂದಂತಂದ್ರೆ ನಾನು ಒಳಗಿರ್ತೇನೆ, ಬಂದು ನೀವು ಎಬ್ಬಿಸ್ಬೇಕು. ಆಗಲಿ ನಾವಿಬ್ಬರು ಇಲ್ಲೇ ಕುಂತಿರ್ತೇವ, ನೀನು ಅಂತಃಪುರದೊಳಗೆ ಇರು. ಭಗವಂತ ಯಾವಾಗ ಬರ್ತಾನಲ್ಲ ಬಂದ ಕೂಡಲೇ ನಾವು ನಿಮ್ಮನ್ನ ಎಬ್ಬಿಸ್ತೇವೆ. ಅದು ನೀವು ಹ್ಯಾಗೆ ಕೂಡಿರ್ಬೇಕು? ಅದೇ ನಾಮಸ್ಮರಣೆ ಮಾಡ್ತಾನೆ ಕೂಡ್ತೀವಿ. ಪರಮಾತ್ಮನ ನಾಮಸ್ಮರಣೆ ಒಳಗೆ ಅಂಥ ಒಂದು ಶಕ್ತಿ ಅದಾವ. ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ನಿನ್ನ ಜೊತೆಗೆ ನಾವು ಉದ್ಧಾರ ಆಗ್ಬೇಕಂತ ನಮಗೂ ಆಸೆ ಅದ. ಮತ್ತು ಕೊರವಂಜಿನೂ ಹೇಳಿದಂಗೆ ಭಗವಂತ ಬಂದೇ ಬರ್ತಾನಂತ ನಮಗೆ ನಂಬಿಕೆ ಐತಿ. ಅದಕ್ಕೆ ನೀನು ಒಳಗಡೆ ಇರು, ನಾನು ಹೊರಗಡೆ ಆ ಪರಮಾತ್ಮನ ಕಾಯ್ತಾ ಪಾರ ಮಾಡ್ತೀವಿ. ಪಾರ ಮಾಡೋದಂದ್ರೆ ಏನು ದೂತೆ ಗುರ್ತಿಲ್ಲ ನೀವು. ಪಾರ ಅಂದ್ರೆ ನೋಡು, ಏನು ಈಗ ಪಂಡ್ರಪುರಕ್ಕೆ ಸಂತರು ಹೋಗ್ತಿರ್ತಾರೋ ಅವ್ರೇನು ಮಾಡ್ತಿರ್ತಾರೆ, ಪಾರ ಮಾಡ್ತಾರೆ. ಪಾರ ಅಂದ್ರೇನು? ಜ್ಞಾನೇಶ್ವರಿ ಪುಸ್ತಕ ಹಿಡ್ಕೊಂಡು ಓದೋದು, ಒಬ್ಬರು ಓದೋದು ಮತ್ತು ಅವ್ರಿಗೆಲ್ಲ ಕೇಳೋದು. ಇದಕ್ಕೆ ಪಾರಾಯಣ ಅಂತಾರೆ. ಹಾಂ ಕರೆ ಬಿಡು, ನೀನು ಶರಣಾಳಿದಿ ಬಿಡು. ಮತ್ತು ನಿನ್ನ ಮನೆಯಾಗಿದ್ದ ಭಗವಂತನ ಅನುಗ್ರಹದಿಂದ ನನಗೂ ಎಲ್ಲ ಶರಣತನ ಬಂದದ್ದು ನೋಡುವ. ಹೌದು ಪಾರಾಯಣ ಮಾಡಬೇಕು. ಯಾಕೆ ಸದ್ಗ್ರಂಥಗಳ ಒಂದು ಪಾರಾಯಣ ಮಾಡೋದರಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಇರ್ತಾನೆ ಪ್ರತಿಯೊಂದು ಸಂದರ್ಭದೊಳಗೆ ಎಲ್ಲರೂ ಭಕ್ತರು ಏನು ಮಾಡ್ತಾರೆ, ಅವು ಭಗವಂತನ ವಿವಿಧ ಒಂದು ನಾಮಸ್ಮರಣೆಯನ್ನು ಮಾಡ್ತದ್ರ ಜೊತೆಗೆ ಆತನ ಲೀಲೆಗಳನ್ನು ಕೊಂಡಾಡುತ್ತಾ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ನಾವು ಪಾರಾಯಣ ಮಾಡಬೇಕು. ಆತವ ನೀ ಹೇಳಿದಂಗೆ ನಾವಿಬ್ಬರು ಪಾರಾಯಣ ಮಾಡ್ಕೋತ ಏಕಾಗ್ರತೆಯಿಂದ ಕುಂತ್ಕೊಂಡು ಭಗವಂತನ ದರ್ಶನ ಮಾಡಿಸಲಕ್ಕೆ ಕುಂತ ಆ ಭಗವಂತ ಬಂದ ಅಂತಂದ ಕೂಡಲೇ ಒಳಗಡೆ ಹೋಗಿ ನಿನ್ನ ಎಬ್ಬಿಸ್ತವ. ಅಲ್ಲಿವರೆಗೆ ನೀನು ಅಂತಃಪುರದಲ್ಲಿ ಶಾಂತಳಾಗಿರುತ್ತಾರೆ. ನೀನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಮ್ಮ.